ಮಹಿಳಾ ದಿನಾಚರಣೆಗೆ ಮುಗಿಸಿಕೊಂಡು ಬೆಳಗಾವಿಯಿಂದ ಬರುವಾಗ ಹಾವೇರಿ ಬಸ್ ನಿಲ್ದಾಣದಲ್ಲಿ ಮಧ್ಯರಾತ್ರಿ 2 ಗಂಟೆಯಲ್ಲಿಯೂ ಸಹ ಮಹಿಳಾ ಶೌಚಾಲಯಕ್ಕೆ ಬೀಗ ಹಾಕಿ ಮಹಿಳಾ ಪ್ರಯಾಣಿಕರು 20 ರೂಪಾಯಿ ಕೊಟ್ಟರೆ ಮಾತ್ರ ಶೌಚಾಲಯದ ಬೀಗ ತೆಗೆಯುತ್ತಿದ್ದ ಅಯೋಗ್ಯ ಇವನ್ನು ನೋಡಿ. ಟೈಮ್ ಎಷ್ಟನಾ? ರಾತ್ರಿ 2 ಗಂಟೆ. ಈ ಹೇಳಿದಾಗೂ ಮಹಿಳಾ ಪ್ರಯಾಣಿಕರಿಂದ ವಸೂಲಿಗೆ ನಿಂತಿರಿ. ಹೌದು, ಫ್ರೀ ಬಿಡ್ಬೇಕು. ಹಾ, ಕೊಡ್ತೀವಿ. ಡಿಪೋ ಮ್ಯಾನೇಜರ್ಗೆ ಹೇಳಿ ಬರ್ತೀವಿ. ಇಲ್ಲಿ ನಿನ್ನ ನಂಬರ್ ಕೊಡು. ಅಲ್ಲ, 2 ಗಂಟೆ ಆಗೈತಿ. ಈ ಹೇಳಿದ ಲೇಡೀಸಿಗೆ ನೀವು ಫ್ರೀ ಬಿಡ್ತಾ ಇಲ್ಲ. ಅಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ಕೀಲಿ ಹಾಕಿದಿ, ಅದನ್ನ ರೊಕ್ಕ ಕೊಟ್ರೆ ತೆಗಿತಿ. ಎಲ್ಲಿ ಹೋಗ್ಬೇಕು? ಪ್ಯಾಸೆಂಜರ ಹೊರಗೆ ಹೋದ್ರ 500 ರೂಪಾಯಿ. ಅಲ್ಲ, ಪ್ಯಾಸೆಂಜರ ಹೊರಗೆ ಕುಂತ್ರ 500 ರೂಪಾಯಿ ದಂಡ ಹಾಕ್ತಾರಿ. ಇಲ್ಲಿ ಏನ್ ಚಾಲೂ ಮಾಡ್ತೀನಿ? ನಿನ್ನ ಅಪ್ಪನ ಆಸ್ತಿ ಅದ, ಅದನ್ನೇ ಕೀಲಿ ಹಾಕಿದ್ ನೀನ. ವಾಶ್ರೂಮ್ ಎಲ್ಲೈತಂತ ಗೊತ್ತಾಗಕ್ ಬೇಡ. ಕೀಲಿ ಹಾಕೊಂಡ್ ಬಂದಿಲ್ಲ, ನಿಮ್ ಮನಿಗ್ ಬರ್ತಾರ ಅವ್ರ? ಬಸ್ ಸ್ಟ್ಯಾಂಡ್ ಶೌಚಾಲಯ ಅದ. ಬಸ್ ಸ್ಟ್ಯಾಂಡ್ದಾಗ ಫ್ರೀ ಐತಿ ಹೆಣ್ಮಕ್ಳಿಗೆ ಫ್ರೀ ಐತಿ. ನೀ ಹೇಳ್ಬೇಡ ಅದನ್ನ, ನೀ ಹೇಳ್ಬೇಡ. ಹೆಣ್ಮಕ್ಳಿಗೆ ಫ್ರೀ ಐತಿ. ಈ ಹೇಳ್ದ 2 ಗಂಟೆ ಆಗೈತಿ ನೈಟ್. ಈಗ ಸುದ ನೀ ರಾತ್ರಿ ವಸೂಲಿ ಮಾಡತ್ತಿ ಅಂದ್ರೆ ಎಷ್ಟ? ನೀನ್ ಮನಿ ಹೆಣ್ಮಕ್ಳಿಗೆ ಇಲ್ಲ ಮಾಡ್ತಿ ಏನ್? ನೀನೇನ ಅಲ್ಲ, ಕೀಲಿ ಹಾಕಿದಿ, ಕೀಲಿ ಹಾಕಿದಿ ಮಕ್ಕಳ ಅಲ್ಲ, ಕೀಲಿ ಹಾಕಿದ್ದೀವಿ. ನಾಚಿಕೆ ಆಗಂಗಿಲ್ಲ. ಕೀಲಿ ಹಾಕೊಂಡ್ ಕುಂತ ನೀವು ಅಪ್ಪನ ಮನಿ ಆಸ್ತಿ ನೋಡೋದ. ಮಹಿಳಾ ಪ್ರಯಾಣಿಕರಿಗೆ ಫ್ರೀ ಐತಿ, ಶೌಚಾಲಯಕ್ಕೆ ವಾರ ಫ್ರೀ ಐತಿ.